ಅದಕ್ಕೆ ಹಿನ್ನಡೆ ಆಗಿಲ್ಲ ನಿಮ್ಮ ಹೋರಾಟಕ್ಕೆ? ನಾನು ಅದನ್ನೇ ಹೇಳಿದೆ, ಕಹಿ ಘಟನೆ ಅಂದರೆ ಅದು ಹಿನ್ನಡೆ ಅಂತಲೇ ಅರ್ಥ. ಯಾಕಂದರೆ ಒಬ್ಬ ನಮ್ಮ ಲೀಡ್ರು ಯತ್ನಾಳ್ ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು, ಸೆಂಟ್ರಲ್ ಮಿನಿಸ್ಟ್ರ್ ಇದ್ದವರು, ಸಿಟ್ಟಿಂಗ್ MLA ಇದ್ದವರು, ಇದರೆಲ್ಲದನ್ನು ಕೂಡ ಇದನ್ನು ಒಂದೊಂದು ಸರಿ ಅದು ತಪ್ಪು ಗ್ರಹಿಕೆಯಿಂದ ಆಗಿರ್ಬೋದು, ತಪ್ಪು ಇದರಿಂದ ಇರ್ಬೋದು, ಕೆಲವು ಮಾಹಿತಿಗಳ ಕೊರತೆ ನಾವು ಕೊಡದೇ ಇರತಕ್ಕಂಥ ಸಂದರ್ಭ ಒದಗಿ ಬಂದಿರ್ಬೋದು. ಅದನ್ನು ನಾವು ಸರಿಯಾದಂಥ ವಿಚಾರಗಳನ್ನು ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನು ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ. ಯತ್ನಾಳ್ ಅವ್ರನ್ನ ಮತ್ತೆ BJP ಪಕ್ಷಕ್ಕೆ ತರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ಅಫಿಷಿಯಲ್ ಆಗಿ ನೀವು ಮನವಿ ಮಾಡ್ತೀರಾ ಹೈಕಮಾಂಡ್ಗೆ? ಹೌದು, ನಮ್ಮ ನಿಟ್ಟಿನಲ್ಲಿ ನಾವು ಇಂಡಿವಿಜುವಲ್ ಆಗೂ ಮಾಡ್ತೀವಿ, ಎಲ್ಲರೂ ಕೂಡ ಒಟ್ಟಿಗೂ ಮಾಡ್ತೀವಿ, ಖುದ್ದಾಗಿ ಹೋಗಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲ ಎಲ್ಲರೂ ಬನ್ನಿ ನೀವು ಒಂದು ಸರಿ ಕೂತು ಮಾತಾಡೋಣ ಅಂದರೆ ಅದಕ್ಕೂ ಕೂಡ ನಾವೆಲ್ಲರೂ ಸಜ್ಜಾಗಿದ್ದೀವಿ, ಮಾತಾಡ್ತೀವಿ. ಯತ್ನಾಳ್ ಜೊತೆಯಲ್ಲಿ ಇರ್ತೀರಾ ಸರ್ ಎಲ್ಲರೂ? ಯಾಕಂದರೆ ನೋಟಿಸ್ ಕೊಟ್ಟ ತಕ್ಷಣ ಒಂದು ಆಲೋಚನೆ ಬರುತ್ತೆ, ನಾವು ಇವ್ರ ಜೊತೆಲಿ ಇರಬೇಕಾ, ಗುರುತಿಸ್ಕೊಂಡ್ರೆ ಮತ್ತೆ ಹೈಕಮಾಂಡ್ ನಮ್ಮನ್ನ ನೋಟಿಸ್ ಕೊಡ್ತಾರೆ. ಇವಾಗ ಯತ್ನಾಳ್ ಅವರನ್ನ ನಾವು BJP ಪಕ್ಷ ಅಂಥೇಳಿ ಇವಾಗ ನಮ್ಗೆ ಯಾರಿಗೂ ಎಲೆಕ್ಷನ್ಸ್ ಇಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಪ್ರೆಷರ್ಸ್. ನಾವು ಹೋಗ್ಬಿಟ್ಟು ಇವ್ರ ಜೊತೆಗೆ ಐಡೆಂಟಿಫೈ ಆಗಿಲ್ಲ. ಇವಾಗ ನೀವೇ ನೋಡ್ತೀರಿ, SD ಸೋಮಶೇಖರ್ ಅವ್ರದ್ದು ಮತ್ತು ಹೆಬ್ಬಾರ್ ಅವ್ರದ್ದು ಐಡೆಂಟಿಫಿಕೇಷನ್ ಆಗಿರತಕ್ಕಂಥದ್ದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕಿತ್ತು, ಹಂಗೆ ನೋಡೋಕೆ ಹೋದರೆ. ಬಟ್ ಅನಿವಾರ್ಯ ಯಾವ್ಯಾವುದೋ ತಪ್ಪು ಗ್ರಹಿಕೆಯಿಂದ ಯತ್ನಾಳವ್ರನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದಾಗಿದೆ. ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಾವು BJP ಪಕ್ಷವನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಮತ್ತು BJP ಪಕ್ಷವನ್ನು ಸಂಘಟನಾತ್ಮಕವಾಗಿ ಮುಂದಿನ ಬದಲಾವಣೆಗಳು ಏನಿದ್ದಾವೆ ಅವನ ಒಂದು ಸರಿಯಾದಂಥ ಹಾದಿಗೆ ತರ್ತಕ್ಕಂಥ ಪ್ರಯತ್ನಗಳು ನಮ್ಮದಿತ್ತು, ಮನವಿಗಳು ನಮ್ಮದಿತ್ತು. ಅದನ್ನೇ ನಾವು ಇವತ್ತು ಕೂಡ ಮುಂದುವರ್ಸ್ಕೊಂಡು ನಾವು ತಪ್ಪು ತಿದ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮಾತು ಹೇಳಿರ್ತಕ್ಕಂಥದ್ದು ಏನು ಅಂದರೆ, ಸನ್ಮಾನ್ಯ ಯತ್ನಾಳ್ ಅವ್ರ ಬಗ್ಗೆ ಯಾವ ಗ್ರಹಿಕೆಯನ್ನು ಮಾಡಿದ್ದಾರೆ ಆ ತಪ್ಪುಗಳು ಏನಾದರೂ ಅವರಿಂದ ಆಗಿದ್ದರೆ ಇಂಡಿವಿಜುವಲಿ ಅದನ್ನು ನಾವು ನಾವೆಲ್ಲ ಅವರು ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಮುಂದೆ ಹೋಗ್ತಕ್ಕಂಥ ವಿಚಾರವನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ. ಅದರಲ್ಲಿ ನಮ್ಮ ವಿಚಾರ ಏನಿದೆ, BJP ಪಕ್ಷ ಸಂಘಟನೆ, ಯಾಕಂದರೆ ಅನೇಕ ವಿಚಾರಗಳನ್ನು ಇಲ್ಲಿ ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಮೊನ್ನೆ ನಡೆದಂಥ CD ಪ್ರಕರಣ ಏನಿದೆ, ಎದುರ ಬಿಟ್ಟು ಹಾಕಿದ್ರು. ಆಮೇಲೆ SCP TSPದು ಅದನ್ನು ಬಿಟ್ಟು ಹಾಕಿದ್ರು. ಮೂಡಾದನ್ನು ನಮಗೆ ಲಾಜಿಕ್ ಎಂಡಿಗೆ ತಗೊಂಡು ಹೋಗೋದಕ್ಕೆ ಆಗಲಿಲ್ಲ. ಮತ್ತು ವಾಲ್ಮೀಕಿ SCP TSP ಅಂದರೆ ಅದು ವಾಲ್ಮೀಕಿ ಹಗರಣದ್ದು ಇದು ಮಾಡಿಕೊಂಡ್ರು. ನಾವು ನಮ್ಮ ಪ್ರಯತ್ನದಿಂದ ಏನು ವಕ್ಫ್ ವಿಚಾರವಾಗಿ ಆಯಿತು, ಇವಾಗ ಅದು ಒಂದೇ ಬಿಲ್ಲು ಮಾತ್ರ ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಿದೆ ಹೊರತು ಕರ್ನಾಟಕ ರಾಜ್ಯದ BJPಯಿಂದ ಏನಾಗಬೇಕಾಗಿತ್ತು, ಇಲ್ಲಿರ್ತಕ್ಕಂಥ ಸಂಘಟನೆಯಿಂದ ಏನಾಗಬೇಕಿತ್ತು, ಅದು ತಾರ್ಕಿಕ ಹಂತಕ್ಕೆ ಕಾಂಗ್ರೆಸ್ನ ಮಣಿಸೋ ರೀತಿಯಲ್ಲಿ ಆಗಿಲ್ಲ. ಅದು ಆಗಬೇಕು ಅನ್ನೋದಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಪಕ್ಷ ಸಂಘಟನೆಗೋಸ್ಕರನೇ ವಿನಂತಿ ಮಾಡ್ಕೊಂಡಿದ್ವಿ ಹೊರತು ಬೇರೆ ಯಾವ ರೂಪದಲ್ಲೂ ಯಾವ ರೀತಿಯಲ್ಲೂ ಯಾರ ವೈಯಕ್ತಿಕವಾಗಿರ್ತಕ್ಕಂಥ ಉದ್ದೇಶ ಅಥವಾ ಸಮುದಾಯಕ್ಕಾಗಲಿ ನಾಯಕತ್ವಕ್ಕಾಗಲಿ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ವೇ ಅಲ್ಲ ಇರುತ್ತೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.